ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಮತ್ತೆ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ವಿಸಿಟ್ ಮಾಡಿರೋರು ತಪ್ಪದೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ. ಮತ್ತೆ ಇದನ್ನ ಯಾರಿಗಾದ್ರೂ ಯೂಸ್ಫುಲ್ ಅನ್ಸುತ್ತೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಲಿ ಅಂತವ್ರಿಗೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿರೋ ಹಾಗೆ ನನ್ನ ಮಗಳ ಒಂದು ಹೇರ್ ಕೇರ್ ರುಟೀನ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಮತ್ತೆ ಅವಳ ಹೇರು ತುಂಬಾನೇ ಸ್ಟ್ರಾಂಗ್ ಇದೆ ಮತ್ತೆ ಲಾಂಗ್ ಇದೆ. ಅದಕ್ಕೆ ಏನಪ್ಪಾ ರೀಸನ್ ಅನ್ನೋದನ್ನು ಕೂಡ ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ. ಮತ್ತೆ ಅವಳಿಗೆ ಇವಾಗ ಬರೀ 7 ಇಯರ್ಸ್, ಆದ್ರಿಂದ ನಾನು ಅವಳಿಗೆ ಆದಷ್ಟು ಹೋಮ್ ರೆಮಿಡಿ ಮತ್ತೆ ನ್ಯಾಚುರಲ್ ರೆಮಿಡಿಗಳನ್ನ ಬಳಸ್ಕೊಂಡು ಅವಳ ಹೇರ್ ನ ನ್ಯಾಚುರಲ್ ಆಗಿ ಇಡೋದಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಸೊ ಅದನ್ನ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಇದನ್ನು ಒಂದು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿದೀನಿ. ಸೊ ಬನ್ನಿ, ಇವತ್ತು ನಾನು ಅವಳಿಗೆ ಯಾವ ರೀತಿ ಹೇರ್ ಕೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ. ಮೊದ್ಲಿಗೆ ನಾನಿಲ್ಲಿ ಒಂದು ನೈಟ್ ಪೂರ್ತಿ ನೆನೆಸಿರುವಂತಹ ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ. ನಾವು ಇವತ್ತಿಗೆ ಹೇರ್ಗೆ ಈ ಪ್ಯಾಕ್ ನ ಅಪ್ಲೈ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಹಿಂದಿನ ದಿನ ರಾತ್ರಿನೇ ಇದನ್ನ ನಾವು ನೆನೆಸಿಟ್ಕೊಳ್ಬೇಕಾಗತ್ತೆ. ಇವಾಗ ಇಲ್ಲಿ ಒಂದು ಜಾರ್ಗೆ ನೆನ್ಸಿಟ್ಕೊಂಡಿರೋ ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಾವು ನೆನ್ಸಿಟ್ಟಿರೋ ನೀರ್ನ ಚೆಲ್ಲಕ್ ಹೋಗ್ಬಾರ್ದು. ಆ ನೀರಿಂದನೂ ನಮ್ಗೆ ತುಂಬಾನೇ ಪ್ರೋಟೀನ್ ಸಿಗುತ್ತೆ. ಸೊ ಹಂಗಾಗಿ ಆ ನೀರ್ನು ಚೆಲ್ದೇನೆ ಅದನ್ನು ಸೇರಿಸ್ಕೊಳ್ಳಿ. ಇವಾಗ ಒಂದು 3 ಲೈನ್ ಇಲ್ಲ 4 ಲೈನ್ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಇದಿಷ್ಟು ಅಲೋವೆರಾನ ತಗೊಂಡಿದ್ದೀನಿ. ಇದನ್ನ ಸೈಡಲ್ಲಿ ಈ ರೀತಿ ಮುಳ್ಳು ತರ ಇರುತ್ತಲ್ಲ ಅದನ್ನಷ್ಟೇ ತೆಗೆದ್ಬಿಟ್ಟು, ಸಿಪ್ಪೆ ಏನ್ ತೆಗೆಯೋದ್ ಬೇಡ, ಇದನ್ನ ಹಾಗೆ ಕಟ್ ಮಾಡ್ಕೊಂಡು ಇದನ್ನು ಕೂಡ ನಾನು ಇಲ್ಲಿ ಜಾರ್ಗೆ ಸೇರಿಸ್ಕೊಳ್ತೀನಿ. ಇವಾಗ ಇಲ್ಲಿ ನಾನು ಮೆಂತ್ಯ ನೆನೆಸಿದ್ದು ನೀರು ಎತ್ತಿಟ್ಕೊಂಡಿದ್ನಲ್ಲ ಅದನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗೋ ರೀತಿ ಇದನ್ನ ರುಬ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಗಟ್ಟಿ ಆಯ್ತು ನನ್ಗೆ. ನೆಕ್ಸ್ಟ್ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡು ನಾನು ಇದನ್ನ ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿನ ಮಾಡ್ಕೊಳ್ತೀನಿ. ಇವಾಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ನ ಜಾರ್ಗೆನೆ ಹಾಕೊಂಡು ಅದ್ರಲ್ಲಿರೋದನ್ನೆಲ್ಲ ನೀಟಾಗಿ ತೆಗೆದುಕೊಂಡು ಇವಾಗ ಮೀಡಿಯಂ ಕನ್ಸಿಸ್ಟೆನ್ಸಿ ಬರೋ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಿಷ್ಟೇ, ಈ 4 ಪದಾರ್ಥ ಅಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಬೇರೆ ಏನು ಸ್ಪೆಷಲ್ ಐಟಮ್ ಏನಿಲ್ಲ. ಈ ತರ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕಾಗುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದಾಗ ನಮ್ಗೆ ವಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಈಸಿ ಆಗುತ್ತೆ. ನೋಡಿ, ಇದಿಷ್ಟೇ, ಈ ಒಂದು ಹೇರ್ ಪ್ಯಾಕ್ ರೆಡಿ ಆಯ್ತು. ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಮಗಳು ಹೇರ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಬಿಫೋರ್ ಇನ್ ವಿಡಿಯೋ ಆಗಿರುತ್ತೆ. ನಾನು ಆಫ್ಟರ್ ವಿಡಿಯೋನು ಕೂಡ ನಿಮ್ಗೆ ತೋರಿಸ್ತೀನಿ. ಮತ್ತೆ ನಾನು ಅವಳಿಗೆ ಯಾವಾಗ್ಲೂ ಜಡೆ ಎಣ್ದಿರ್ತೀನಿ, ಹಂಗಾಗಿ ಅದು ಸ್ವಲ್ಪ ವೇವಿ ತರ ಇದೆ ಕೂದ್ಲು. ಇವಾಗ ಈ ಹೇರ್ ಪ್ಯಾಕ್ ನ ಅಪ್ಲೈ ಮಾಡೋಣ ಅವಳಿಗೆ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ. ಡೈಲಿ ಅಪ್ಲೈ ಮಾಡ್ಬೇಕು ಅಥವಾ ವೀಕ್ಲಿ ಒನ್ಸ್ ಅಪ್ಲೈ ಮಾಡ್ಬೇಕು ಅಂತ ಏನಿಲ್ಲ. ಮಂತ್ಲಿ 1-2 ಸಾರಿ ಇಲ್ಲ 2-3 ಸಾರಿ ಆದ್ರೂ ಅಪ್ಲೈ ಮಾಡ್ಕೊಂಡ್ರೆ ನಮ್ ಹೇರ್ಗೆ ಇದು ತುಂಬಾನೇ ಒಳ್ಳೇದು. ನಾನು ಈ ಹೇರ್ ಪ್ಯಾಕ್ ಗೆ ಬಳಸ್ಕೊಂಡಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಹೇರ್ ಬೆಳವಣಿಗೆಗೆ ಮತ್ತೆ ಹೇರ್ ಬೇಗ ಬೆಳೆಯೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಇನ್ ಕೇಸ್ ನಿಮ್ಗೆ ಅಲೋವೆರಾ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದ್ರ ಆಲ್ಟರ್ನೇಟಿವ್ ಆಗಿ ಅಲೋವೆರಾ ಜೆಲ್ ನ ನೀವು ಬಳಸ್ಕೊಳ್ಬಹುದು. ಮೊದ್ಲಿಗೆ ನಾನು ಇಲ್ಲಿ ಪಾರ್ಟ್ ಬೈ ಪಾರ್ಟ್ ನ ತಗೊಂಡು ಬುರುಡೆಗೆ ಹಚ್ಕೊಳ್ತಾ ಇದ್ದೀನಿ, ಅಂದ್ರೆ ಸ್ಕಾಲ್ಫ್ ಗೆ ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಹೇರ್ಸ್ ಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದ್ ಕಡೆಯಿಂದ ಈ ರೀತಿ ಬುರುಡೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಪ್ರೇಟ್ ಡಿವಿಷನ್ ತರ ಮಾಡ್ಕೊಂಡು ಈ ರೀತಿ ಸ್ಕಾಲ್ಫ್ ಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಈ ಹೇರ್ ಪ್ಯಾಕ್ ಹೆಂಗಪ್ಪಾ ಅಂತ ಅಂದ್ರೆ ನಾವ್ ಎಷ್ಟೇ ದಟ್ಟವಾಗಿ ಅಪ್ಲೈ ಮಾಡ್ಕೊಂಡ್ರು ಕೂಡ ಅದು ಒಂದ್ ವಾಶ್ ಅಲ್ಲೇ ಹೋಗ್ಬಿಡುತ್ತೆ. ಆದ್ರೆ ಅದೇ ನಾವು ತೆಳುವಾಗಿ ಅಪ್ಲೈ ಮಾಡ್ಕೊಂಡ್ರೆ ನಮ್ಮ ಕೂದ್ಲಿಗೆ ಅದು 2-3 ವಾಶ್ ಮಾಡಿದ್ರು ಕೂಡ ಹೋಗೋದಿಲ್ಲ. ನಾವು ಈ ಹೇರ್ ಪ್ಯಾಕ್ ನೇ ಯಾಕೆ ಅಪ್ಲೈ ಮಾಡ್ಕೊಳ್ಬೇಕು, ಮತ್ತೆ ಇದರಲ್ಲಿ ನಾವು ಯೂಸ್ ಮಾಡ್ಕೊಂಡಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇಂದನೂ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಾನು ಇದ್ರಲ್ಲಿ ಯೂಸ್ ಮಾಡ್ಕೊಂಡಿರೋ ಮೆಂತ್ಯ ಬಂದ್ಬಿಟ್ಟು ನಮ್ಮ ಬಾಡಿಗೆ ತುಂಬಾನೇ ತಂಪು ಕೊಡುತ್ತೆ. ನಿಮ್ಗೆ ತಲೆಯಲ್ಲಿರುವಂತಹ ಒಟ್ಟಾಗಿರ್ಬೋದು, ಅಂದ್ರೆ ಡ್ಯಾಂಡ್ರಫ್ ಸಮಸ್ಯೆ ಮತ್ತೆ ತಲೆನೋವಿದ್ರೆ, ಮತ್ತೆ ಕೆಲವ್ರಿಗೆ ತುಂಬಾನೇ ಹೀಟ್ ಆಗಿ ತಲೆಯಲ್ಲಿ ಸಿಪ್ಪೆ ತರ ಎದ್ದೇಳ್ತಿರುತ್ತೆ. ಮತ್ತೆ ಹೀಟ್ ಇಂದ ಕೂದಲಿನ ಎಡ್ಜ್ ಅಲ್ಲಿ ನಮ್ಗೆ ತುಂಬಾನೇ ಸ್ಪ್ಲಿಟ್ ಎಂಡ್ಸ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಕೂದಲು ಕೌಡ್ಲೊಡಿಯೋದು ಅಥವಾ ಸೀಳೊಡಿಯೋದು ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ಬಿಟ್ಟಿರುತ್ತೆ. ಸೊ ಆ ರೀತಿ ಆಗೋದನ್ನೆಲ್ಲ ಈ ಮೆಂತ್ಯ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಬಂದ್ಬಿಟ್ಟು ಅದ್ರ ಬಗ್ಗೆ ನಿಮ್ಗೆ ಎಲ್ಲಾರ್ಗು ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ನಮ್ಮ ಕಣ್ಗೆ ಮತ್ತೆ ತಲೆ ಕೂದಲಿಗೆ ತುಂಬಾನೇ ಒಳ್ಳೇದು. ತಲೆ ಕೂದಲನ್ನ ತುಂಬಾ ಗಾಢವಾಗಿ ಕಪ್ಪು ಮಾಡುತ್ತೆ. ಕರ್ಬೇವಿನ ಸೊಪ್ಪನ್ನ ನಾವು ಈ ರೀತಿಯಾಗಿ ಮಂತ್ಲಿ 1 ಸರಿ ಆದ್ರೂ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಗೆ ವೈಟ್ ಹೇರ್ಸ್ ತುಂಬಾನೇ ಕಂಟ್ರೋಲ್ ಆಗುತ್ತೆ, ಮತ್ತೆ ಅದು ಫಾಸ್ಟ್ ಆಗಿ ಬರೋದಿಲ್ಲ.
ಇನ್ನು ಅಲೋವೆರಾ ಬಗ್ಗೆ ಹೇಳೋದಾದ್ರೆ ಅಲೋವೆರಾ ನಮ್ಮ ಕೂದಲನ್ನ ಸಾಫ್ಟ್ ಶೈನ್ ಮತ್ತೆ ಸಿಲ್ಕಿಯನ್ನಾಗಿ ಮಾಡುತ್ತೆ. ಈ ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಗೀಸರ್ ನೀರು ಮತ್ತೆ ಹೀಟರ್ ನೀರ್ನ ಯೂಸ್ ಮಾಡಿರೋರ್ಗೆ ಗೊತ್ತಿರುತ್ತೆ ನಮ್ಮ ಕೂದಲು ಎಷ್ಟು ಹಾರ್ಡ್ ಮತ್ತೆ ಒರಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂತ ಟೈಮಲ್ಲಿ ಈ ಅಲೋವೆರಾ ನಮ್ಮ ಕೂದಲಿಗೆ ತುಂಬಾನೇ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇನ್ನು ಕೊನೆಯದಾಗಿ ನಾನು ಕೊಬ್ಬರಿ ಎಣ್ಣೆನ ಏನಕ್ಕೆ ಹಾಕೊಂಡೆ ಅಂತ ಹೇಳಿದ್ರೆ, ಈ ಹೇರ್ ಪ್ಯಾಕ್ ನ ನಾವು ಕೂದ್ಲಿಗೆ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಕೈಯಲ್ಲೇ ಅಂಟ್ಕೊಳ್ಬಿಡುತ್ತೆ. ಅಂದ್ರೆ ಕೂದ್ಲಿಗೆ ಹಾಕೊಳ್ಳೋದಕ್ಕೆ ಬರಲ್ಲ. ಹಂಗಾಗಿ ಸ್ವಲ್ಪ ಆಯಿಲ್ ಅಂಶ ಇದ್ರೆ ಅದು ಈಸಿಯಾಗಿ ನಾವು ಕೂದ್ಲಿಗೆ ಅಪ್ಲೈ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಂಡ್ರೆ ಅದು ಸ್ವಲ್ಪ ಜಾರೋ ತರ ಆಗುತ್ತೆ, ಅಂದ್ರೆ ಸ್ಲೈಡಿ ತರ ಆಗುತ್ತೆ. ಅವಾಗ ನಾವು ಸ್ವಲ್ಪನೇ ಚಿಕ್ಕ ಚಿಕ್ಕ ಕೂದಲಿಗೆಲ್ಲ ನಾವು ಈ ರೀತಿ ಸಪ್ರೇಟ್ ಮಾಡ್ಕೊಂಡು ಈಸಿಯಾಗಿ ನಾವು ಅಪ್ಲೈ ಮಾಡ್ಕೊಳ್ಬಹುದು. ಇನ್ನು ಕೊಬ್ಬರಿ ಎಣ್ಣೆ ಬಗ್ಗೆ ಇನ್ನ ಬೇರೆ ಏನೇನೆಲ್ಲ ಬೆನಿಫಿಟ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಹಂಗಾಗಿ ನಾನು ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಹೋಗಿಲ್ಲ. ನೀವು ನೋಡ್ತಿರ್ಬೋದು ನಾನು ಎಲ್ಲಾನು ಡಿವೈಡ್ ಮಾಡಿ ಬ್ರೂಡೆಗೆ ಮತ್ತೆ ಕೂದಲುಗಳಿಗೆ ಎಲ್ಲದಕ್ಕೂ ನೀಟಾಗಿ ಹಚ್ಬಿಟ್ಟು ಈ ರೀತಿ ಒಂದು ಕ್ಲಿಪ್ ಹಾಕಿ ನಾನು ಬಿಡ್ತಿದ್ದೀನಿ. ಇದನ್ನ ಹಾಕೊಂಡಾಗ ಅವಳಿಗೆ ಏನ್ ಅನ್ನಿಸ್ತು, ಅವಳಿಗೆ ಹೇಗ್ ಫೀಲ್ ಆಯ್ತು ಅಂತ ಹೇಳ್ಬಿಟ್ಟು ಅವಳ ಹತ್ರನೇ ಕೇಳೋಣ ಬನ್ನಿ. ಏನ್ ಅನ್ನಿಸ್ತಾ ಇದೆ ಹೇರ್ ಪ್ಯಾಕ್ ನಿಮ್ಗೆ? ಕೈ ಹಾಕಿ ಹಿಂಗೆ ಮಾಡೋದು. ಹೌದಾ? ಗೋಡೆ ಹತ್ರ ಎಲ್ಲೂ ಹೊರಿಕೊಳ್ಬಾರ್ದು, ಸೋಫಾ ಹತ್ರ ಎಲ್ಲ ಮಾಡಬಾರ್ದು, ಹಂಗೆ ಸ್ಟ್ಯಾಚು ಥರ ಕುತ್ಕೊಂಡಿರ್ಬೇಕು. ಓಕೆನಾ? ಇವಾಗ ಅದು ಒಂದು 2 ಅವರ್ 3 ಅವರ್ ಡ್ರೈ ಆಗಬೇಕು. ಆಮೇಲೆ ಸ್ನಾನ ಮಾಡಿಸ್ತೀನಿ. ಅಲ್ಲಿವರೆಗೂ ಕುತ್ಕೊಂಡು ಏನಾದರೂ ಬರ್ಕೊಳ್ತಾ ಇರಿ. ನಾನು ಈ ಹೇರ್ ಪ್ಯಾಕ್ ನ ಇವಳಿಗೆ ಹಚ್ಚಿದ್ದಾದ್ಮೇಲೆ ಅಂದ್ರೆ ಒಂದು ಗಂಟೆ ಟೈಮಲ್ಲಿ ನಾನು ಇವಳಿಗೆ ಹಚ್ಚಿದ್ದನ್ನ, ಅದಾದ್ಮೇಲೆ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬರ್ಕೊಂಡ್ಲು. ಅದಾದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಮೇಲೆ ಟಿವಿ ನೋಡ್ಕೊಂಡು ಈ ರೀತಿ ಒಂದು 3 ಅವರ್ ಟೈಮ್ ಪಾಸ್ ನ ಮಾಡಿದ್ಲು. ಅಂದ್ರೆ ಒಂದು 3 ಅವರ್ ತಲೆಯಲ್ಲಿ ಇದನ್ನ ಬಿಟ್ಟೆ. ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದ್ದು ಡ್ರೈ ಆಗ್ಬಿಟ್ಟು ಫುಲ್ ಗಟ್ಟಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇದು ಇವಾಗ ಮುಟ್ಟಿದ್ರಷ್ಟೇನೆ ಇದು ಈ ರೀತಿ ಗಟ್ಟಿ ಅನ್ಸೋದು. ಒಂದ್ಸರಿ ನಾವು ಬಿಸಿನೀರ್ನ ತಲೆಗೆ ಹಾಕೊಂಡ್ಬಿಟ್ರೆ ಫುಲ್ ಜೆಲ್ಲಿ ತರ ಸಾಫ್ಟ್ ಆಗಿ ಆಗ್ಬಿಡುತ್ತೆ. ಮತ್ತೆ ಇವಾಗ ಇವಳಿಗೆ ತಲೆ ಸ್ನಾನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದೀನಿ. ಅಂದ್ರೆ ಇವಾಗ ಟೈಮ್ ಒಂದು 4:15 ಆಗಿತ್ತು ಅವಳಿಗೆ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ. ಅಷ್ಟು ಇದು ಒಂದ್ ಸ್ವಲ್ಪನು ಕೈಗೆ ಅಂಟ್ಕೊಳ್ದಂಗೆ ಫುಲ್ ಡ್ರೈ ಆಗ್ಬಿಟ್ಟಿತ್ತು. ಅದನ್ನೇ ನೋಡ್ತಾ ಇದ್ದೆ ನಾನಿಲ್ಲಿ. ಇವಾಗ ಇವಳಿಗೆ ತಲೆ ಸ್ನಾನ ಮಾಡಿಸಿ ಈ ರೀತಿ ಒಂದು ಬಟ್ಟೆ ಕಟ್ಬಿಟ್ಟು ಒಂದು 1/4 ಗಂಟೆ ಬಿಟ್ಟಿದ್ದೆ. ನಾನಿಲ್ಲಿ ಇವಳಿಗೆ ಯೂಸ್ ಮಾಡೋ ಶಾಂಪೂ ಬಂದ್ಬಿಟ್ಟು ಹಿಮಾಲಯದು ಆಂಟಿ ಹೇರ್ ಫಾಲ್ ಶಾಂಪೂ ಬರುತ್ತಲ್ಲ ಅದು. ಇಲ್ಲಿ ಕೂದ್ಲಲ್ಲಿ ಇವಾಗ ನಾನು ಹೇರ್ ಪ್ಯಾಕ್ ಹಚ್ಚಿದ್ನಲ್ಲ ಅದ್ರದ್ದು ಪುಡಿ ಹೋಗಿರಲ್ಲ, ತುಂಬಾನೇ ತಲೆಯಲ್ಲಿ ಇರುತ್ತೆ ಸಣ್ಣದೆಲ್ಲ. ಒಂದ್ಸರಿ ಕೂದ್ಲು ಫುಲ್ ಚೆನ್ನಾಗಿ ಡ್ರೈ ಆಗಿ ನಾವು ಬಾಚಣಿಗೆಯಲ್ಲಿ ಬಾಚ್ಕೊಂಡಾಗ ಅದು ಫುಲ್ ಹೋಗ್ಬಿಡುತ್ತೆ. ಅವಾಗ ಒಂದ್ ಸ್ವಲ್ಪನೂ ಆ ಪುಡಿ ಅದ್ರದ್ದು ಇರಲ್ಲ, ನೀಟಾಗಿ ಹೋಗ್ಬಿಟ್ಟಿರುತ್ತೆ. ಇದು ಒಂಚೂರು ಬುರುಡೆಲ್ಲಿ ಸ್ವಲ್ಪನೂ ಅಂಟ್ಕೊಂಡಿರಲ್ಲ, ಈ ರೀತಿ ಕೂದ್ಲಲ್ಲಿ ಮಾತ್ರ ಇದು ಅಂಟ್ಕೊಂಡಿರುತ್ತೆ. ಅದೊಂದ್ಸರಿ ಡ್ರೈ ಆಗಿ ಬಾಚ್ಕೊಂಡ್ರೆ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಇವಳಿಗೆ ನಾನು ಮಧ್ಯಾಹ್ನ ಹಚ್ಚಿದ್ದು ಈ ಹೇರ್ ಪ್ಯಾಕ್ ನ ನಾನ್ ಸ್ನಾನ ಮಾಡ್ಸೋ ಅಷ್ಟ್ರಲ್ಲಿ 4:15 ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ಸ್ವಲ್ಪ ಬಿಸಿಲು ಕೂಡ ಇರ್ಲಿಲ್ಲ, ಮೋಡ ಇತ್ತು. ಹಂಗಾಗಿ ಬೇಗ ಕೂದಲು ಡ್ರೈ ಆಗ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಡ್ರೈಯರ್ ನಲ್ಲಿ ಇವತ್ತು ಡ್ರೈ ಮಾಡ್ತಿದ್ದೀನಿ. ಬಿಸಿಲಿದ್ದಾಗೆಲ್ಲ ಈ ರೀತಿ ಡ್ರೈಯರ್ ನ ಯೂಸ್ ಮಾಡೋದಕ್ಕೆ ಹೋಗಲ್ಲ, ಹಾಗೆ ಡ್ರೈ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು 1 ಅವರ್ ನಾನು ಕೂದಲನ್ನ ಹಾಗೆ ಫ್ರೀ ಆಗಿ ಬಿಟ್ಬಿಟ್ಟಿರ್ತೀನಿ. ಅವಾಗ ಅದು ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ನಾನು ಅವಳಿಗೆ ತಲೆ ಬಚ್ಕೊಡ್ತಿದ್ದೆ. ಆದ್ರೆ ಇವತ್ತು ಮೋಡ ಕೂಡ ಇದ್ದಿದ್ರಿಂದ ಅವಳಿಗೆ ಕೋಲ್ಡ್ ಆಗುತ್ತೆ. ಮೆಂತೆ ಹಲ್ವಾ ಹಚ್ಚಿದ್ದು ಅದೇ ಸ್ವಲ್ಪ ಕೋಲ್ಡ್ ಇರುತ್ತೆ, ಮತ್ತೆ ಮೋಡ ಇದು ಇರೋದ್ರಿಂದ ಇನ್ನ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಡ್ರೈಯರ್ ನ ಯೂಸ್ ಮಾಡ್ತಿದ್ದೀನಿ. ಈ ಹೇರ್ ಪ್ಯಾಕ್ ನ ಏನಾದ್ರೂ ನೀವು ಅಪ್ಲೈ ಮಾಡ್ಕೊಳ್ತೀರಾ ಅಂದಾಗ ನೀವು ಎಷ್ಟು ವಾಶ್ ಮಾಡಿದ್ರು ಅದು ಹೋಗ್ತಿಲ್ಲ ಅಂತೇನು ಅನ್ಕೊಳ್ಬೇಡಿ. ನಾನು ಎಷ್ಟೊಂದ್ ಸಾರಿ ಟ್ರೈ ಮಾಡಿದ್ದೀನಿ ಇವಳಿಗೆ, ಅದು ಹೋಗಲ್ಲ. ನಾವ್ ಏನೇ ಮಾಡಿದ್ರು ಎಷ್ಟು ನೀರಲ್ಲಿ ತೊಳೆದ್ರು ಕೂಡ ಅದು ಹೋಗಲ್ಲ. ಒಂದು ಸಾರಿ ಈ ರೀತಿ ನಾವು ಡ್ರೈ ಮಾಡಿ ಕೂದಲನ್ನ ಬಾಚಣಿಗೆಯಲ್ಲಿ ಬಾಚಿದಾಗ ಅದ್ರಲ್ಲಿ ಅದ್ರದ್ದು ಒಂದು ಚಿಕ್ಕ ಕಣ ಕೂಡ ಇರಲ್ಲ, ಅಷ್ಟು ಕ್ಲಿಯರ್ ಆಗಿ ಅದು ಬಂದ್ಬಿಟ್ಟಿರುತ್ತೆ. ಸೊ ಹಂಗಾಗಿ ತಲೆ ಸ್ನಾನ ಮಾಡಿದ ಕೂಡ್ಲೇನೆ ಅದು ಹೋಗುತ್ತೆ ಅಂತ ಅನ್ಕೊಳ್ಬೇಡಿ. ಈ ರೀತಿ ಫುಲ್ ಚೆನ್ನಾಗಿ ಕೂದಲನ್ನ ಒಣಗಿಸ್ಕೊಂಡು ಬಾಚಣಿಗೆಯಲ್ಲಿ ಬಾಚಿದಾಗ ಅಷ್ಟೇನೆ ಅದ್ರದ್ದೆಲ್ಲ ಕ್ಲಿಯರ್ ಆಗಿ ಹೋಗೋದು. ಈ ಹೇರ್ ಪ್ಯಾಕ್ ಇಂದ ಕೂದಲು ಹೆಂಗಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೆ. ನೀವೇನಾದ್ರೂ ಈ ವಿಡಿಯೋನ ನೋಡಿ ನೀವು ಟ್ರೈ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀರಾ ಅಂತ ಅಂದ್ರೆ ಖಂಡಿತವಾಗಿಯೂ ಟ್ರೈ ಮಾಡಿ. ಫಸ್ಟ್ ರಿಸಲ್ಟ್ ಅಲ್ಲೇನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದರಿಂದ ಹೇರ್ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತೆ ಶೈನ್ ಆಗುತ್ತೆ, ಸಿಲ್ಕಿಯನ್ನಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಡ್ಯಾಂಡ್ರಫ್ ಅಷ್ಟೇನೆ ಇದರಿಂದ 1-2-3 ಸಾರಿ ನಾವ್ ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಪಕ್ಕ ಕ್ಲಿಯರ್ ಆಗುತ್ತೆ. 1-2-3 ಸಾರಿಗೆ ಕ್ಲಿಯರ್ ಆಗುತ್ತೆ. ಬಟ್ ನಮ್ಮ ಹೇರ್ ಸಾಫ್ಟ್ ಮತ್ತೆ ಸಿಲ್ಕ್ ಆಗೋದಕ್ಕೆ ಒಂದೇ ವಾಶ್ ಸಾಕು. ಒಂದು ಸಾರಿ ನೀವು ಇದನ್ನ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಹೇರ್ ವಾಶ್ ಮಾಡ್ಕೊಂಡು ಈ ರೀತಿ ಡ್ರೈ ಮಾಡ್ಕೊಂಡು ಈ ರೀತಿ ಬಾಚ್ಕೊಂಡಿದ ತಕ್ಷಣಕ್ಕೆನೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕೂದಲು ಚೆನ್ನಾಗಿ ಶೈನ್ ಆಗಿದೆ ಮತ್ತೆ ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಮೆಂತ್ಯ ಕಾಳು ಜೊತೆಗೆ ಮೊಸರಾಗಿರ್ಬೋದು ಮತ್ತೆ ಮೊಟ್ಟೆ ಆಗಿರ್ಬೋದು ಇದನ್ನೆಲ್ಲ ಹಾಕಿ ಕೆಲವರು ಟ್ರೈ ಮಾಡ್ತಾರೆ.
ಆದ್ರೆ ನನ್ಗೆ ಇದೇ ಒಂದು ಗುಡ್ ರಿಸಲ್ಟ್ ನ ಕೊಟ್ಟಿದೆ. ಹಾಗಾಗಿ ನಾನು ಇದನ್ನ ಬಿಟ್ಟು ಬೇರೆ ಏನು ಟ್ರೈ ಮಾಡೋದಕ್ಕೆ ಹೋಗಿಲ್ಲ ಇವಳಿಗೆ. ಇಷ್ಟು ಕೂದಲನ್ನು ಚೆನ್ನಾಗಿ ಡ್ರೈ ಮಾಡಿ ಕೋಮ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದೇ ಒಂದು ಚಿಕ್ಕ ಡಾಟ್ ಕೂಡ ಸಿಗ್ಲಿಲ್ಲ ಮೆಂತ್ಯ ಕಾಳ್ದು. ನೋಡ್ತಿರ್ಬೋದು ಇಲ್ಲಿ ಫುಲ್ ಎಲ್ಲ ನೀಟಾಗಿ ಹೋಗ್ಬಿಟ್ಟಿರುತ್ತೆ, ಉದ್ರೋಗಿರುತ್ತೆ ಅದೇನೆ. ಕೂದಲೆಲ್ಲ ಒಂದ್ಸರಿ ಚೆನ್ನಾಗಿ ಡ್ರೈ ಆಗಿದ್ದಾದ್ಮೇಲೆ ನಾನು ಇವಳಿಗೆ ಬಂದ್ಬಿಟ್ಟು ಲಾರಿಯಲ್ ಟೋಟಲ್ ರಿಪೇರ್ ಸಿರಮ್ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಈ ಸೀರಮ್ ನಾನು ಏನಿಗೆ ಬಳಸ್ತಿದ್ದೀನಿ ಅಂತ ಹೇಳಿದ್ರೆ, ನೀವ್ ಇವಾಗ ಅವಳ ಹೇರ್ ಹೇಗಿದೆ ಅಂತ ನೋಡ್ತಿರ್ಬೋದು. ಬಿಫೋರ್ ಹೇರ್ ಸಿರಮ್ ನ ಹಚ್ಚೋಕು ಮುಂಚೆ ಮತ್ತೆ ಹೇರ್ ಸಿರಮ್ ಹಚ್ಚಾದ್ಮೇಲೆ ಯಾವ ರೀತಿ ಹೇರ್ ಗೆ ಶೈನ್ ಮತ್ತೆ ಸಿಲ್ಕಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವ್ ಇವಾಗ ನೋಡ್ತೀರಾ. ಈ ಹೇರ್ ಸೀರಮ್ ನ ತಲೆ ಎಲ್ಲ ಡ್ರೈ ಆಗಿದ್ದಾದ್ಮೇಲೆ ಕೈಗೆ ಒಂದ್ 3 ಡ್ರಾಪ್ ಆಗುವಷ್ಟು ಸೀರಮ್ ನ ಹಾಕೊಂಡು ಅದನ್ನ ಸ್ಮರ್ಜ್ ಮಾಡ್ಕೊಂಡು ಈ ರೀತಿ ತಲೆ ಬುಡಕ್ಕೆ ಮತ್ತೆ ಕೂದಲುಗಳಿಗೆಲ್ಲ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಫುಲ್ ಶೈನಿಂಗ್ ಆಗುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ. ಮತ್ತೆ ಹೊರಗಡೆ ಹೋದಾಗೆಲ್ಲ ಕೂದ್ಲು ಅಷ್ಟೇನೆ ಬೇಗ ಸಿಕ್ಕಾಗೋದಿಲ್ಲ ಇದನ್ನ ಹಾಕೊಳ್ಳೋದ್ರಿಂದ. ಅಷ್ಟೇ ಶೈನಿಂಗ್ ಆಗು ಕೂಡ ಇರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಕಾಣ್ತಿದೆ ಕೂದ್ಲು ಅಂತ ಹೇಳ್ಬಿಟ್ಟು. ಮತ್ತೆ ಇವಳಿಗೆ ನಾನು ಅಪ್ಲೈ ಮಾಡೋ ಹೇರ್ ಆಯಿಲ್ ಬಂದ್ಬಿಟ್ಟು ಡಾಬರ್ ಆಲ್ಮಂಡ್ ಆಯಿಲ್ ನ ಅಪ್ಲೈ ಮಾಡೋದು ಇವಳಿಗೆ. ನಾನಿಲ್ಲಿ ನನ್ನ ಮಗಳಿಗೆ ಅಷ್ಟೇನೆ ಇಷ್ಟು ಉದ್ದ ಕೂದ್ಲಿದೆ ಅಂತೇನು ತೋರಿಸ್ಕೊಳ್ತಿಲ್ಲ. ಕೆಲವೊಂದ್ ಮಕ್ಳಿಗೆ ಎಷ್ಟು ಏನೇ ಮಾಡಿದ್ರು ಹೇರ್ ಗ್ರೋತ್ ಆಗ್ತಿರಲ್ಲ. ಸೊ ಅಂತ ಮಕ್ಳಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಿರೋದು ಅಷ್ಟೇನೆ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಇದರಿಂದ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.